ನಿಮ್ಮ ವಯಸ್ಸು 30 ಅಥವಾ ಅದಕ್ಕಿಂತ ಹೆಚ್ಚಾಗಿದ್ದರೆ ನಿಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಆಹಾರಗಳು ಸೂಕ್ತ ಅನ್ನೋದನ್ನು ತಿಳಿಯಿರಿ. ವಯಸ್ಸು 30 ಆದ ನಂತರ ನಮ್ಮ ದೇಹಕ್ಕೆ ಕೆಲವೊಂದು ಆಹಾರಗಳು ಬಹಳ ಮುಖ್ಯವಾಗುತ್ತವೆ. ಅದರಲ್ಲಿ ಮೂಳೆಯನ್ನು ಬಲಪಡಿಸುವ ಆಹಾರಗಳು ಬಹಳ ಮುಖ್ಯವಾದವು. ಇದು ಮೂಳೆಗಳು ಬೇಗ ಸವೆಯುವುದನ್ನು ತಪ್ಪಿಸುತ್ತದೆ. ಹುಟ್ಟಿದ ಮಗುವಿನಿಂದ ವಯೋವೃದ್ಧರವರೆಗೆ ಸೇವಿಸುವ ಆಹಾರ ಬಹಳ ವಿಭಿನ್ನವಾಗಿರುತ್ತದೆ. ವಯಸ್ಸಿಗೆ ಅನುಗುಣವಾಗಿ ಆಹಾರ ಸೇವಿಸುವುದು ಬಹಳ ಮುಖ್ಯ. ಇದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ. ಹಾಗೆ ವಯಸ್ಸು 30 ದಾಟಿದ ನಂತರ ಕೂಡ ನಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡುವುದು ಬಹಳ ಅವಶ್ಯಕವಾಗಿದೆ. 30ರ ನಂತರ ದೇಹದಲ್ಲಿ ಬಹಳ ಬದಲಾವಣೆಗಳಾಗಲಿವೆ. ಒಂದು ವೇಳೆ ನೀವು ಗರ್ಭಿಣಿ ಆಗಿದ್ದಲ್ಲಿ ಅಥವಾ ಮಗುವಿಗೆ ಹಾಲುಣಿಸುತ್ತಿರುವ ತಾಯಿ ಆಗಿರಲಿ, ನಿಮ್ಮ ದೇಹಕ್ಕೆ ಬಹಳ ಪೋಷಕಾಂಶದ ಅವಶ್ಯಕತೆ ಇದೆ. 30ರ ನಂತರ ನೀವು ಏನು ಸೇವಿಸಬೇಕು, ಏನನ್ನು ಸೇವಿಸಬಾರದು ಎಂಬುದರ ಬಗ್ಗೆ ಇಲ್ಲಿದೆ ಮಾಹಿತಿ. 1. ಮೂಳೆಯನ್ನು ಬಲಪಡಿಸುವ ಆಹಾರಗಳು. 30ರ ನಂತರ ಮೂಳೆಗಳು ಸವೆಯಲಾರಂಭಿಸುತ್ತದೆ. ಆದ್ದರಿಂದ ನೀವು ಮೂಳೆಯ ಆರೋಗ್ಯವನ್ನು ಬಲಪಡಿಸಲು ಸೂಕ್ತ ಆಹಾರಗಳನ್ನು ಸೇವಿಸಬೇಕು. ಹಾಲು, ಮೊಸರು ಒಳಗೊಂಡಿರುವ ಡೈರಿ ಉತ್ಪನ್ನಗಳು, ಕಬ್ಬಿಣ, ಇತರ ಜೀವಸತ್ವಗಳಿಂದ ತುಂಬಿರುವ ಹಸಿರು ತರಕಾರಿಗಳು, ಮೂಳೆಗಳು, ಸಾರ್ಡಿನ್ಗಳಂತಹ ಮೀನುಗಳು, ಬಾದಾಮಿ ಸೇರಿವೆ. 2. ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿರುವ ಆಹಾರಗಳು. ಸ್ವತಂತ್ರ ರಾಡಿಕಲ್ಗಳು ಅಂಗಾಂಶಗಳ ವಯಸ್ಸನ್ನು ಉತ್ತೇಜಿಸುತ್ತದೆ. ಉತ್ಕರ್ಷಣ ನಿರೋಧಕ ಭರಿತ ಆಹಾರಗಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿಗಳಲ್ಲಿ ಉತ್ಕರ್ಷಣ ನಿರೋಧಕಗಳು ಹೆಚ್ಚಾಗಿವೆ. ಇದರ ಜೊತೆಗೆ ಚೆರ್ರಿ ಹಣ್ಣುಗಳು ಉರಿಯೂತದ ಲಕ್ಷಣಗಳನ್ನು ಹೊಂದಿವೆ. 3. ಉತ್ತಮ ನಿದ್ರೆಗೆ ಸಹಾಯ ಮಾಡುವ ಆಹಾರಗಳು. ಎಷ್ಟೇ ಕೆಲಸದ ಒತ್ತಡ ಇದ್ದರೂ, ಎಷ್ಟೇ ಬ್ಯುಸಿ ಇದ್ದರೂ ನಿದ್ರೆ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳಬೇಡಿ. ನಿಮಗೆ ರಾತ್ರಿ ಒಳ್ಳೆಯ ನಿದ್ರೆ ಬರಬೇಕೆಂದರೆ ರಾತ್ರಿ ಮಲಗುವ ಮುನ್ನ 1 ಲೋಟ ಹಾಲು, ಬಾದಾಮಿ, ವಾಲ್ನಟ್, ಫ್ಯಾಟಿ ಫಿಶ್ ಸೇವಿಸಿ. 4. ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುವ ಆಹಾರಗಳು. ಇತ್ತೀಚಿನ ದಿನಗಳಲ್ಲಂತೂ ಎಲ್ಲರಿಗೂ ಅಧಿಕ ರಕ್ತದೊತ್ತಡ ಹೆಚ್ಚಾಗಿದೆ. ಬಿಪಿಯನ್ನು ನಿಯಂತ್ರಣದಲ್ಲಿಡಲು ಆಹಾರ ಕ್ರಮದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಉಪ್ಪು, ಸಕ್ಕರೆ ಕಡಿಮೆ ಮಾಡಬೇಕು. ಸಂಸ್ಕರಿಸಿದ ಮತ್ತು ಪಿಷ್ಟ ಆಹಾರಗಳು, ಮದ್ಯಪಾನ ಮತ್ತು ಧೂಮಪಾನ ಕಡಿಮೆ ಮಾಡಬೇಕು. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.